ಭಾಗವಹಿಸಲಿಕ್ಕೆ ನಮ್ಮ ಬಂಜಾರ ಸಮುದಾಯದ ಗಣ್ಯಮಾನ್ಯರು ಸಿದ್ಧರಾಗಬೇಕಾಗಿ. ಸರ್, ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಐತಿ, ಅದ್ರಾಗೇನು ಎರಡು ಮಾತಿಲ್ಲ. ಇದು ಬೈ ಎಲೆಕ್ಷನ್ ಬರಬಾರ್ದಕ್ಕೂ ಬಂದೈತಿ, ಬಂದದಂದಮೇಲೆ ಫೇಸ್ ಮಾಡಲೇಬೇಕು, ಅದ್ರಾಗೇನು ಎರಡು ಮಾತಿಲ್ಲ. ಒಂದನೇದ್ದು. ಎರಡನೇದ್ದು ಏನಾಗ್ಯದ, ನಾವು ಹೋದ ಸಲ ಚುನಾವಣೆಯಲ್ಲಿ ಸೋಲೇಬಾರ್ದು, ಆದರೂ ಸೋತ್ವಿ. ಯಾವ ದೃಷ್ಟಿಯಲ್ಲಿ ಸೋತ್ವಿ ಅಂತಾರೆ, ಅದಕ್ಕೆ ಹಲವಾರು ಕಾರಣಗಳು. ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗ್ತಾರಂತೇಳಿ ಒಂದು ಬಲವಾದ ಕಾರಣ ಇದು. ಎರಡನೇದ್ದು, ಖರ್ಗೆ ಸಾಬ್ ನಡ್ಕೊಂಡು SC ಮಂದಿ ಅಲ್ಲಿ ಓಟ್ ಹಾಕಿದ್ರು. ಲಂಬಾಣಿ ಅವರು ಮೀಸಲಾತಿ ಲಾಸ್ಟ್ ಮೂಮೆಂಟ್ನಾಗ ಗೌರ್ಮೆಂಟ್ ಎಲೆಕ್ಷನ್ ಮೂಮೆಂಟ್ನಾಗ ಅವರು ಅದು ಒಂದು ಬಲವಾದ ಕಾರಣ ಇತ್ತು, ಏನು ಲಂಬಾಣಿ ಜನರು. ಮೂರನೇದ್ದು, ಮುಸ್ಲಿಮ್ಸ್ ಒಟ್ಟು ಒಂದು ಸೈಡ್ ಬಂದ್ಬಿಡ್ತೀವಿ. ಹಿಂಗಾಗಿ ನಾವೇನಪ್ಪ ಅಂತಾರೆ, ಇನ್ನೇನು ಗ್ಯಾರಂಟಿವು ಅವು ಹೆಣ್ಮಕ್ಳಿಗೆಲ್ಲ ನಿಮ್ಗೆ 2000 ಕೊಡ್ತೀವಿ, ಬಸ್ಸು ಫ್ರೀ, ಕರೆಂಟ್ ಫ್ರೀ, ಇವೆಲ್ಲನ ಕಲ್ತ್ವಲ್ಲಿ ಸ್ವಲ್ಪ ಅಂತಂದ್ರೆ ಕಮ್ಯುನಿಟಿಗೆ 2000, 3000, 4000 ಅಂತಂದ್ರೆ 25,000 ಬಂದ್ಬಿಡ್ತೀವಿ. ನಾವು 22,000 ಮೇಲೆ ಚಿಲ್ಲರದಾಗ ಗೆದ್ದಿದ್ದೀವಿ ಹೋದ ಸಲ 2018ರಾಗ. ನಾವು ಅಷ್ಟರ ಮೇಲೆ ನಾವು ಬಿದ್ದುಬಿಟ್ಟಿವಿ. ಮತ್ತು ಸಾಕಷ್ಟು 3,600, 3,500 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಅನುದಾನ ತಂದೂ ಬಿದ್ದುಬಿಟ್ವಿ ನಾವು. ಈ ಸತ್ಲಿ ಏನಪ್ಪ ಅಂತಂದ್ರೆ ಕಾರ್ಯಕರ್ತರೇ ನಿಂತ್ಕೊಂಡ್ಬಿಟ್ಟಾರೆ. ಈ ಸತ್ಲಿ ರಾಜಗೌಡ ಒಂದು ಕಡೆ ಇರಲಿ, 9 ತಿಂಗಳದಾಗ ಎಲ್ಲ ಗ್ಯಾರಂಟಿಗಳನ್ನು ಎಲ್ಲ ಬೋಗಸ್ ಆಗಿಬಿಟ್ಟವು. ಏನೇನು ಗ್ಯಾರಂಟಿ ಅಂತಂದ್ರೆ ಏನು, ಕರೆಂಟ್ ಫ್ರೀ ಕೊಡ್ತು ಅಂತಂದ್ರೆ ಅದು 200 ಯೂನಿಟ್ ಏನಪ್ಪ ಅಂತಂದ್ರೆ ಕರೆಂಟ್ ಫ್ರೀ ಅಂದದ್ದು. ಅದನ್ನು ಮಿನಿಮಮ್ ಚಾರ್ಜ್ 150-200 ರೂಪಾಯಿ ಕೊಡೋದು, ಇವತ್ತು 1,500-2,000 ರೂಪಾಯಿ ಕೊಡೋಕ್ಕಾಗ್ತಾರೆ. ಬಸ್ ಫ್ರೀ ಅಂದ್ರೆ ಬಸ್ ತೆಗೆದುಬಿಟ್ರೆ 50 ರೂಪಾಯಿ ಬಾಂಡ್ ಪೇಪರ್ 500 ರೂಪಾಯಿ ಆಗೈತೆ. 50 ರೂಪಾಯಿ ಬಾಂಡ್ ಪೇಪರ್ 500 ರೂಪಾಯಿ ಆಗ್ಯದ. ಹಿಂಗಾಗಿ ಇವ್ರ ಗ್ಯಾರಂಟಿ ಅಂದ್ರೆ ಏನೈತಿ, 10 kg ಅಕ್ಕಿ ಕೊಡ್ತು ಅಂತ. ಎಲ್ಲಿ ಕೊಟ್ಟಾರ 10 kg? ಅದು ಮೋದಿನೇ 5 kg ಕೊಡತ್ತ. ಇವ್ರು ಏನು ಕೊಟ್ಟಾರ? ಏನೂ ಕೊಟ್ಟಿಲ್ಲ ಇವರು, ಬರೇ ಸುಳ್ಳು. ಕಾಂಟ್ರಾಕ್ಟರ್ ಬಿಲ್ ಅಂದರೂ 1 ಪೈಸೆ ಆಗ್ತಿಲ್ಲ, ಸರ್ಕಾರಿ ನೌಕರದ್ದು ಪಗಾರ ಆಗ್ತಿಲ್ಲ, ಇಂಪ್ಲಿಮೆಂಟ್ ಅಂದ್ರೆ ಎಲ್ಲಿ ಇಲ್ಲ. 9 ತಿಂಗಳ 1 ವರ್ಷ 9 ಗೌರ್ಮೆಂಟ್ ಆಗಿ 9 ತಿಂಗಳಾಯ್ತು, 1 ಪುಟ್ಟಿ ಮಣ್ಣು ಸತ್ಯಕ್ಕೆ ಹಾಕಿಲ್ಲ. ಎಲ್ಲಿ ಅವ್ರಿಗೆ ಅಂತಿದ್ರು ಇವರು BJP ಅವರಿಗೆ 40% ಇವರೇ 80% ತಿರ್ಲಕ್ಕತ್ತಾರೆ. ನೀವು ನೋಡ್ರಿ ಏನು ಒಂದು ವರ್ಷದಾಗ ನಿಮ್ಗೂ ಗೊತ್ತದೆ. ಯಾಕಂದ್ರೆ ಮಾಧ್ಯಮದವರಿಗೆ ನಾವು ಹೆಚ್ಚಿಗೆ ಮಾತಾಡೋಕ್ಕೂ ಬರಲ್ಲ, ನಿಮ್ಗೆಲ್ಲನೂ ಗೊತ್ತದೆ ಏನು ಕೆಲಸ ಆಗ್ಯಾವ 1 ವರ್ಷದಾಗ ಏನು ಆಗ್ಯದ ಅನ್ನೋದು. ಈ MP ಎಲೆಕ್ಷನ್ ಆಗೋದು ಒಂದೇ ತಡ, ಸರ್ಕಾರನೇ ದಿವಾಳಿ ಎದ್ದು ಹೋಗ್ತದೆ. ಈ MP ಎಲೆಕ್ಷನ್ ಕಾಯ್ಲಿಕ್ಕೈತಾರೆ. ಅದು 100% BJP ಏನಪ್ಪ ಅಂತಂದ್ರೆ MP ಸೀಟು ಸುಮಾರು 28ರದಾಗ 23-24 ಸೀಟ್ ಹತ್ರ 100% ಬಂದೇ ಬರ್ತದೆ. ಅದ್ರಾಗೇನು ಎರಡು ಮಾತೇನು. ಇಷ್ಟು ಬಂದಮೇಲೆ ಮೊದಲೇ ನಡೆದ ಅವ್ರವ್ರೊಳಗೆ ಬೂದಿ ಬಿಚ್ಚಿದ ಕೆಂಡ ಇದ್ದಾಗ ಅದ. ಇದು MP ಎಲೆಕ್ಷನ್ ಆದ ತಕ್ಷಣ ದಿವಾಳಿ ಹತ್ರ ಸರ್ಕಾರನೇ ಬಿದ್ದು ಹೋಗ್ತದೆ. ಮುಂದೆ ಡಿಸೋಲ್ವ್ ಮಾಡ್ತಾರೋ ಮತ್ತೆ ಎಲೆಕ್ಷನ್ ಬಂದರೂ ಬರ್ಬೋದು, ಇದು ಹೇಳಕ್ಕೂ ಆಗೋದಿಲ್ಲ. ಈ ಸತ್ಲಿ ನಾವು ಈ ಬೈ ಎಲೆಕ್ಷನ್ದಲ್ಲಿ ರಾಜಗೌಡ 100% ಗೆತ್ತಲ್ಲ, ಅದ್ರಾಗೇನು ಎರಡು ಮಾತಿಲ್ಲ. ಸರ್, ಎಲ್ಲ ನೋಡ್ತಾ ಇದ್ದೀರಾ ಬೆಲೆ ಏರಿಕೆಯಿಂದ ಸ್ವಲ್ಪ ಬೆಲೆ ಏರಿಕೆ ನಿಮ್ಗೆ ಗೊತ್ತಿದ್ದು ಬರ್ತದಲ್ಲ. ಇವತ್ತು ಎಲ್ಲ ಕಾಯಿಪಲ್ಯನೇ ಏರದ, ಎಲ್ಲನೂ ಏರ್ಯದ. ಇವತ್ತು ಸರಾಯಿ ಕುಡಿಯೋರಿಗಂತೂ ಅದು 50 ಅದು 200 ರೂಪಾಯಿ 150 ಸಿಗೋದು 250 ಆಗ್ಯದ. ಇವರು ಫ್ರೀ ಕೊಟ್ಟದ್ದು ಏನು ಕೊಟ್ಟಾರ? ಇಲ್ಲಿ ಅಂಡರ್ವೇರ್ದಾಗ ಮೇಲೆ ಹಿಂಗೆ ಬಿಟ್ಟಾರ, ಅಂಡರ್ವೇರ್ದಾಗ ಡಬಲ್ ಮಾಡ್ಯಾರ, ಬಸ್ ಚಾರ್ಜನ್ನು ಡಬಲ್ ಮಾಡ್ಯಾರ. ಏನು ಫ್ರೀ ಕೊಟ್ಟದ್ದು ಏನು ಕೊಟ್ರಿ ಇವರು? ಏನು ಅವ್ರ ಅಪ್ಪನ ಮನೆದು ಕೊಟ್ರ ಫ್ರೀ? ಏನಿಲ್ಲ, ನಮ್ಮದೇ ತೊಗೊಂಡ್ರೆ ನಮ್ಮದೇ ಟ್ಯಾಕ್ಸ್ ಮಾಡ್ಯಾರ, ನಮ್ಮದೇ ಕೊಟ್ಟರು ಅವರು. ಫ್ರೀ ಎಲ್ಲದ? ನಮ್ದೇನು ಯಾವುದೇ ಸರ್ಕಾರ ಇರಲಿ, ರೈತರಿಗೆ ಏನಪ್ಪ ಅಂತಂದ್ರೆ ಕರೆಕ್ಟ್ ರೇಟ್ ನಿಗದಿ ಮಾಡ್ಬೇಕು. ಇವತ್ತು ಯಾವುದೇ ಒಂದು ಕಿರಾಣಿ ಅಂಗಡಿಗಾಗಲಿ, ಒಂದು ಆಟೋಮೊಬೈಲ್ಸ್ಗಾಗಲಿ ವಾದ್ರೆ ಏನಪ್ಪ ಅಂತಂದ್ರೆ ಅದ್ರ ಮೇಲೆ ಲೇಬಲ್ ಹಚ್ಚಿರ್ತಾರೆ. ನಾವು ಇಷ್ಟು ರೇಟ್ ಕೊಟ್ಟರೆ ಕೊಡ್ತೀವಿ, ಇಲ್ಲದ್ರೆ ಇಲ್ಲ. ಅಷ್ಟು ರೇಟ್ ಕೊಟ್ಟರೆ ಅವ್ರು ಸಾಮಾನು ಕೊಡ್ತಾರೆ, ಇಲ್ಲ ಕೊಡಲ್ಲ. ಅದೇ ರೈತಿನ ಮಾಲು ನೀವು ನೋಡ್ರಿ ಎಷ್ಟು ಅಗ್ಗತ್ತು. ಅದನ್ನು ಮಾಡ್ಬೇಕು. ಆ ಕೆಲಸ ಮಾಡಿಬಿಟ್ರೆ ನೀವು ಯಾವುದು ಫ್ರೀ ಮಾಡೋದು ಬೇಕಿಲ್ಲ, ಏನು ಮಾಡೋದು ಬೇಕಿಲ್ಲ. ಫ್ರೀ ಮಾಡೋದು ಅವಶ್ಯಕತೆ ಇಲ್ಲ. ರೈತರಿಗೆ ಒಳ್ಳೆ ರೇಟ್ ಕೊಟ್ಬಿಟ್ರೆ, ಬೆಳೆದಂಥ ಮಾಲಿ ಚಲೋ ರೇಟ್ ಕೊಟ್ಬಿಟ್ರೆ ನೀವು ಫ್ರೀ ಮಾಡೋದು ಅವಶ್ಯಕತೆ ಇಲ್ಲ. ಹೆಚ್ಚು ಕಡಿಮೆ ಅಂದ್ರೆ ರೈತರು ಏನಪ್ಪ ಅಂದ್ರೆ ಸರ್ಕಾರಕ್ಕೆ ದುಡ್ಡು ಕೊಡೋ ಲೆಕ್ಕಕ್ಕೆ ಬರ್ತಾರೆ. ಸರ್, ಕೊನೆಯದಾಗಿ ಮತದಾರರಿಗೆ ಚುನಾವಣಾ ಪರವಾಗಿ ಏನು ಹೇಳ್ತೀರಿ ಸರ್? ಮತದಾರರು ಎಚ್ಚೆತ್ತುಕೊಂಡಾರ. ಈ ಸರ್ಕಾರ ಬರೀ ಸುಳ್ಳು ಹೇಳಕತ್ತದ.
ಈ 9 ತಿಂಗಳದಾಗ ಸಾಕಾಗ್ಯದ. ಯಾವುದನ್ನು ಇವು ಗ್ಯಾರಂಟಿಗಳು ಎಲ್ಲಾನು ಗಾಳಿ ಗೊಬ್ಬರ ಆಗ್ಯಾವ. ಈಗ ಮತ್ತೊಂದು ಹುಟ್ಟಿಸ್ಯಾರ, ಈಗ 11 ಲಕ್ಷ ಕೊಡ್ತು ಅಂತ ಹೇಳಿ. ಅದಂತೂ ಅಲ್ಲ, ಇದೇ ಕೊಡಕ್ಕೆ ದಿಕ್ಕಿಲ್ಲ. 1 ಲಕ್ಷ ಯಾವಾಗ ಕೊಡ್ತಾರೆ ಇವರು? 1 ಲಕ್ಷ ಕೊಟ್ಟು ಎಲ್ಲರಿಗೂ 1 ಲಕ್ಷ ಕೊಟ್ಟು ಸರ್ಕಾರ ಉಳಿತದೋ ಏನು? ಯಾರ್ದಾರ ಹೊಲ ಮನೆ ಮಾರ್ತಾರೋ ಗೊತ್ತಿಲ್ಲ ಇವರು. 1 ಲಕ್ಷ ಎಲ್ಲಿದ್ದು ಕೊಡ್ತಾರೆ ಹೇಳ್ರಿ? 2,000 ರೂಪಾಯಿನ ಹಾಕಿಲ್ಲ, ಪಗಾರ ಕೊಟ್ಟಿಲ್ಲ ಕೆಲವು ಮಂದಿಗೆ. ಮತ್ತು ಇವ್ರು 1 ಲಕ್ಷ ಎಲ್ಲಿದ್ದು ಕೊಡ್ತಾರೆ? ಎಲೆಕ್ಷನ್ ಆಗತ್ತಾರ ಕೊಟ್ಟರು ಕೊಡ್ಬೋದು, ಒಂದು ಯಾರಿಗಾರು ಒಬ್ಬಿಬ್ಬರಿಗೆ. ಏನು ಫ್ರೀ ಕೊಡ್ತಾರ 1 ಲಕ್ಷ ರೂಪಾಯಿ? ಏನಿಲ್ಲ, ಅದೆಲ್ಲ ಏನಿಲ್ಲ, ಎಲ್ಲ ಬೋಗಸ್ ಅದ. ಈ ಸತ್ಲೆ ನಮ್ಮ ರಾಜಗೌಡ ಗೆದ್ದಿದಂತ 100%. ಥ್ಯಾಂಕ್ ಯು. ಓಕೆ ಸರ್.